ನೋಡ, ಹಿಂದಿಲಿ ಒಂದು ಸ್ಲೋಗನ್ ಇದೆ. ಏನದು ಅಂತಂದ್ರೆ, ಖಾಲಿ ದಿಮಾಕ್ ಶೇತಾನ್ ಕಾ ದಿಮಾಕ್ ಅಂತ. ಅಂದ್ರೆ ನೀನು ಸುಮ್ಮನೆ ಕುಂತಿದ್ರೆ ತಲೆಯಲ್ಲಿ ಏನು ಆಲೋಚನೆಗಳಿಲ್ಲ, ಎಲ್ಲ ದೆವ್ವ ಭೂತ ಪೀಡೆ ಪಿಚಾಚಿ ಎಲ್ಲ ಬಂದು ಸೇರ್ಕೊಳ್ತವೆ. ಮನುಷ್ಯ ಎಷ್ಟು ಬ್ಯುಸಿಯಾಗಿರ್ತಾನೆ ಅಷ್ಟು ಅವನಿಗೆ ದರಿದ್ರದಿಂದ ಹೊರಗಿರ್ತಾನೆ. ಮನುಷ್ಯ ಯಾವಾಗಲೂ ಕಾರ್ಯೋನ್ಮುಖನಾಗಿರ್ಬೇಕು. ಸಕಾರಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಬದುಕನ್ನ ನಡೆಸೋದನ್ನ ಕಲಿಬೇಕು. ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಕುಂತ್ಕೊಂಡ್ರೆ ಎಲ್ಲ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳು ಒಂದೊಂದೇ ಬಂದು ಮನೆ ಮಾಡ್ತವೆ. ನೀನು ಯಾಕೆ ಹಿಂಗ ಆಗ್ಬಿಟ್ಟಿದ್ಯಾ? ರಾಯರು ಕೂದ್ರೆ ಕತ್ತೆ ಆಗೋಯ್ತು ಅಂತಾರಲ್ಲ, ಹಂಗೆ ಮುಂಚೆ ಹೇಗಿದ್ದೆ? 2 ವರ್ಷದ ಮುಂಚೆ ಹೀಗೆ ಹೇಗಿದ್ಯಾ? ಯಾತಕ್ಕೆ ಅಂತಂದ್ರೆ, ಖಾಲಿ ದಿಮಾಕ್, ಏನು ಕೆಲಸ ಇಲ್ಲ. ಅದು ಕುಂತು 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 ಎಲ್ಲ ಬರ್ತವೆ. ಉದಾಹರಣೆಗೆ, ನೀನು ಯಾವುದೋ ಒಂದು ಮನೆ, ಅದನ್ನ ಬೀಗ ಹಾಕ್ಬಿಡು, ಒಂದು 3-4 ತಿಂಗಳು ಹೋಗ್ಬೇಡ, ಎಲ್ಲ ಜೇಡ್ರ ಬಲೆ, ಅದು ಇದು ಪಲ್ಲಿಗಳು ಜಿರ್ಲೆಗಳು ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತವೆ. ಯಾಕೆ? ಹೆಂಗ್ ಬಂತದು? ಕಿಟಕಿ ಹಾಕಿದ್ಯಾ, ಬಾಕ್ಲ ಹಾಕಿದ್ಯಾ, ಆದ್ರೂ ಒಳಗಡೆಯಿಂದ ಉದ್ಭವ ಆಗ್ಬಿಟ್ಟವೆ. ಇಲ್ಲಿಂದ ಬಂತು ಕ್ರಿಮಿಕೀಟಗಳು. ಬರೋದಕ್ಕೆ ಸಾಧ್ಯವೇ ಇಲ್ಲ ಗುರುಜಿ, ನಾನು ಎಲ್ಲ ಕಿಟಕಿ ಬಾಗ್ಲು ಎಲ್ಲ ಸ್ಕ್ರೀನ್ಗೇನೆಲ್ಲ ಹಾಕ್ಬಿಟ್ಟಿದ್ದೀನಿ, ಆದ್ರೂ ಬಂತು. ಇದನ್ನೇ ಹೇಳೋದು ಖಾಲಿ ದಿಮಾಕ್ ಶೇತಾನ್ ಕಾ ದಿಮಾಕ್. ನೀನೇನಾದ್ರೂ ನಿನ್ನ ತಲೆಯನ್ನ, ಬ್ರೈನ್ ಪವರ್ ಅನ್ನ, ನಿನ್ನ ಮನಸ್ಸಿನ ಅಪರಿಮಿತವಾದ ಶಕ್ತಿಯನ್ನ ತಿಳಿದರಿಯದೆ ಅದನ್ನು ಉಪಯೋಗಿಸ್ಲಿಲ್ಲ ಅಂತಂದ್ರೆ ಎಲ್ಲ ಕ್ರಿಮಿಕೀಟಗಳು, ಜೇಡ್ರ ಬಲೆ, ಜೇಡ, ಜಿರ್ಲೆ, ಪಲ್ಲಿ, ಅವು ಇವು ಕಣ್ಣಿಗೆ ಕಾಣಿಸ್ತಿರುವಂಥದ್ದು ವಿಷಜಂತುಗಳು ಕೂಡ ಬಂದು ಸೇರ್ಕೊಂಡ್ಬಿಡ್ತವೆ. ಆದ್ರಿಂದ ಮೊದಲು ಆ ರೀತಿ ಖಾಲಿ ಬಿಡಬೇಡ. ದಿನನಿತ್ಯ ಆಕ್ಟಿವ್ ಆಗಿರು. ಬೆಳಿಗ್ಗೆ ಎದ್ದ ತಕ್ಷಣನೇ ನಿತ್ಯ ಕರ್ಮಗಳನ್ನು ಮುಗಿಸಿ ವ್ಯಾಯಾಮ ಮಾಡು, ವಾಕಿಂಗ್ ಹೋಗು, ಜಿಮ್ಗೆ ಹೋಗು, ಯೋಗ ಮಾಡು, ಏರೋಬಿಕ್ಸ್ ಮಾಡು, ಏನೋ ಒಂದು ಮಾಡು. ಶಾರೀರಿಕವಾಗಿ ದಿನನಿತ್ಯ ನೀನು 1 ಲೀಟರ್ ಬೆವರು ಹರಿಸ್ಬಿಡು. ಆಗ ನೀನು ಒಳ್ಳೆ ಆಕ್ಟಿವ್ ಆಗಿರ್ತೀವಿ. ಕೆಲಸ ಮಾಡು. ದುಡ್ಡು ಬರ್ತದೋ ಬರಲ್ಲೋ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಕಷ್ಟಪಡೋವನಿಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ದುಡ್ಡು ಬಂದೇ ಬರ್ತದೆ. ಆ ಕಡೆ ಕಡಿಮೆ, ಅದಕ್ಕೆ ನಾನು ಹೋಗಲ್ಲ. ಈಗ ನಿನಗೆ ದಿನಕ್ಕೆ 1000 ರೂಪಾಯಿ ದುಡಿತೀಯಾ? ಎಲ್ಲೋ ಒಂದ್ ದಿವಸಕ್ಕೆ ಕೆಲಸ ಇಲ್ಲ, 500 ರೂಪಾಯಿ ಕೊಡ್ತೀನಿ ಬಾ ಅಂತ ಮನೇಲಿ ಕುಂತ್ಕೊಂಡಿರೋ ಬದಲು 500 ರೂಪಾಯಿಗಾದ್ರೂ ಹೋಗಿ ದುಡಿಯಾಯ. 500 ರೂಪಾಯಿನಾದ್ರೂ ಸಿಗ್ತದೆ. ಇಲ್ಲ, ಅವನು 1000 ರೂಪಾಯಿ ಕೊಡಲ್ಲ ಅಂತ, ಅದಕ್ಕೆ ಇಲ್ಲಿ ಕುಂತ್ಕೊಂಡು ಮಲ್ಕೊಂಡಿರ್ತೀಯ, ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತೀಯ. ಹೋಗಿ 500 ರೂಪಾಯಿನಾದ್ರೂ ದುಡಿಯ, ಪರವಾಗಿಲ್ಲ. ನೀನು 500 ರೂಪಾಯಿಗೋಸ್ಕರ ಕಷ್ಟಪಟ್ಟು ದಿನ ಎಲ್ಲ ಅಲ್ಲಿ ಪರಿಶ್ರಮದಿಂದ ದುಡಿದ್ರೆ ಭಗವಂತ 500 ರೂಪಾಯಿಗೆ 5,000 ಕೊಡಿಸ್ತಾನೆ. ಅವನು ಕೊಡಲ್ಲ. ಯಾರು ನಿನ್ಗೆ 500 ಕೊಡ್ತಾನೋ ಅವನು ಕೊಡಲ್ಲ. ಬಟ್ ನೀನು ಮಾಡಿರುವಂತಹ ಕೆಲಸ ಪ್ರಾಮಾಣಿಕವಾಗಿದ್ರೆ, ನಿಜವಾಗ್ಲೂ ಇಷ್ಟಪಟ್ಟು ಮಾಡಿದ್ರೆ, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ, ಆ ಕೆಲಸ ಫಲಿತಾಂಶವನ್ನ ಕೊಟ್ಟಿದ್ರೆ ನಿನಗೆ ಬೇರೆ ಕಡೆಯಿಂದ 5,000 ರೂಪಾಯಿ ಬೇಕಾದ್ರೂ ಬರ್ತದೆ. ನಾನು ಹೇಳೋದನ್ನ ಸ್ವಲ್ಪ ನೀನು ಅಧ್ಯಯನ ಮಾಡಿ ನೋಡು, ಎಲ್ಲವೂ ನಿನಗೆ ಅರ್ಥವಾಗುತ್ತೆ.